ನಮ್ಮ ಮನೆಯಲ್ಲಿ ಕಂಪ್ಯೂಟರ್ ಇತ್ತು, PC. ಅದು ಬಹಳ ನಿಮಗೆ ಈಗಿನ ಕಾಲದವರಿಗೆ ಕೇಳಿ ನಗ್ಬೋದು. ಅದರ ಹಾರ್ಡ್ ಡಿಸ್ಕ್ 20 MB ಓಹೋ! ಹ್ಮ್. ಫ್ಲಾಪಿ ಮತ್ತೆ ಹಾರ್ಡ್ ಡಿಸ್ಕ್ ಆ ತರದ್ದು. ಹ್ಮ್. ಸೊ ನಾನು ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಅಡ್ವರ್ಟೈಸ್ ನೋಡಿದೆ. ಆಕೃತಿ ಅಂತ ಹೇಳುವ ಒಂದು ಕನ್ನಡ ಸಾಫ್ಟ್ವೇರ್ ಇತ್ತು. ಹ್ಮ್. ಸೊ ಕನ್ನಡ ಸಂಘದವ್ರ ಜೊತೆ ಮಾತಾಡಿದೆ. ಆ ಸಾಫ್ಟ್ವೇರ್ ನಾವು ತಗೊಳ್ಳುವ ಕನ್ನಡ ಸಂಘದ ದುಡ್ಡಲ್ಲಿ. ಹಾಗೆ ಕನ್ನಡ ಸಂಘದ ದುಡ್ಡಲ್ಲಿ ಕನ್ನಡ ಸಾಫ್ಟ್ವೇರ್ ತಕೊಂಡು ಕನ್ನಡ DTP ಶುರು ಮಾಡಿದ್ದು ಮುಂಬೈನಲ್ಲಿ ಹ್ಮ್. 1989ರಲ್ಲಿ. ಹಾಗೆ ಶುರುವಾಗಿದ್ದದ್ದು. ಫಸ್ಟ್ ಶುರು ಮಾಡಿದ್ದು DTP ಇಂದ. ಟೈಪಿಂಗು, ಕಾಂಪೋಸಿಂಗು ಮತ್ತೆ ಕೊರಲ್ ಡ್ರಾ ಅದು ಇದೆಲ್ಲ ಕಲಿತು ನಾನು ಕನ್ನಡದಲ್ಲೇ ಗ್ರಾಫಿಕ್ಸ್, ಡ್ರಾಯಿಂಗ್ಸು, ನಮ್ಮ ಕನ್ನಡ ಸಂಘದ ಲಾಂಛನ ಲೋಗೋ ಎಲ್ಲ ಮಾಡಿದೆ. ಇಂಥದ್ದೆಲ್ಲ ಮಾಡ್ತಾ ಇದ್ದೆ. ಮುಂಬೈನಲ್ಲಿ ನಮ್ಮ ಅಣುಶಕ್ತಿ ನಗರದಲ್ಲಿ ಒಂದು ಯಕ್ಷಗಾನ ಸಂಘ ಅಂತ ಇತ್ತು, ಅದಕ್ಕೂ ಒಂದು ಲೋಗೋ ಮಾಡಿಕೊಟ್ಟೆ. ಸುಮಾರು ಡ್ರಾಯಿಂಗ್ ಎಲ್ಲ ಮಾಡಿದೆ. ಹಾಗೆ ಅದು ಬಂತು. ಮತ್ತೆ ನನಗೆ ಒಂದು ಸ್ಕೂಟರ್ ಆಕ್ಸಿಡೆಂಟ್ ಆಯ್ತು. ಸ್ಕೂಟರ್ ಆಕ್ಸಿಡೆಂಟ್ ಆದಾಗ ಹಾಸಿಗೆಯಲ್ಲೇ ಮಲ್ಕೊಂಡು ಕಾಲಿಗೆ ಪ್ಲಾಸ್ಟರ್ ಹಾಕೊಂಡು ಬಲದ ಬದಿಯಲ್ಲಿ ಒಂದು ಟೇಬಲ್ ಇಟ್ಟು ಕಂಪ್ಯೂಟರ್ ಇಟ್ಕೊಂಡು ಅದರಲ್ಲಿ ಕೊಯ್ತಾ ಇದ್ದೆ. ನನಗೆ ಒಳ್ಳೆ ಸ್ನೇಹಿತರಿದ್ದು, ಅವರುಗಳಿಗೆಲ್ಲ ಇಂಥ ಫ್ಲಾಪಿ ತಂದು ಕೊಡ ಅಂತ ಫ್ಲಾಪಿ ತಂದು ಕೊಡ ಅಂತ ತಂದು ಕೊಡ್ತಿದ್ರು. ಅವರು ನನಗೆ ಅವ್ರ ಹತ್ರ ನಾನು ವಿಷುವಲ್ ಬೇಸಿಕ್ ತಂದುಕೊಂಡು ಕೇಳಿದೆ. ಸೊ ವಿಷುವಲ್ ಬೇಸಿಕ್ ವರ್ಷನ್ 3 ಬಂದಿತ್ತು ಆವಾಗ. ಮೈಕ್ರೋಸಾಫ್ಟ್ ಇದು ವಿಂಡೋಸು ಬಂದಿತ್ತು. ಸೊ ವಿಂಡೋಸ್ ಅಲ್ಲಿ ವಿಷುವಲ್ ಬೇಸಿಕ್ ಅಲ್ಲಿ ಪ್ರೋಗ್ರಾಮಿಂಗ್ ಕಲ್ತೆ ನಾನು. ಮೊದಲೇ ನನಗೆ ಫೋಟ್ರಾನು ಬೇಸಿಕ್ ಅದು ಇದೆಲ್ಲ ಬರ್ತಿತ್ತು. ವಿಷುವಲ್ ಬೇಸಿಕ್ ನಲ್ಲಿ ವಿಷುವಲ್ ಪ್ರೋಗ್ರಾಮಿಂಗ್ ಅಂದ್ರೆ ಮೊದಲೆಲ್ಲ ಬರೀ ಟೆಕ್ಸ್ಟ್ ಬೇಸ್ಡ್ ಆಗಿ. ಸೊ ವಿಷುವಲ್ ಪ್ರೋಗ್ರಾಮಿಂಗ್ ನಲ್ಲಿ ನಾನು ಅದನ್ನು ಕಲಿತಕ್ಕಂತೆ ಏನು ಮಾಡಿದೆ ಅಂದ್ರೆ ಕನ್ನಡ ಕಲಿಯುವಂತ ಒಂದು ಕನ್ನಡ ಅಕ್ಷರಗಳನ್ನು ಜಿಗ್ಜಾಗ್ ಪಜಲ್ ಮೂಲಕ ಕನ್ನಡ ಕಲಿಯುವಂತ ಒಂದು ಆಟವನ್ನು ಮಾಡಿದೆ. ನನ್ನ ಮಗನಿಗಾಗಿ 2.5 ವರ್ಷ ಅವನ ಅದರಲ್ಲೇ ಕನ್ನಡ ಕಲ್ತಕ್ಕೂ ಅಂದ್ರೆ ಮೂಲ ಅಕ್ಷರಗಳನ್ನು ಮಾತ್ರ ಕಲ್ತ. ಹಾಗೆ ಶುರುವಾಗಿದ್ದದ್ದು.